ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಗೋಪಿನಾಥ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ನೇರವಾಗಿ ಇವತ್ತು ನಾನು ನಿಮ್ಮ ಮುಂದೆ ತಂದಿರ್ತಕ್ಕಂಥ ವಿಷಯ ರಿಸೀವರ್ಗಳ ಅಪಾಯಿಂಟ್ಮೆಂಟ್. ನೀವೆಲ್ಲ ಓದಿರ್ತೀರ, ಕೇಳಿರ್ತೀರ, ಯಾವುದೋ ಒಂದು ಸಂಸ್ಥೆಗೆ ಸರ್ಕಾರ ರಿಸೀವರ್ ಅಪಾಯಿಂಟ್ಮೆಂಟ್ ಮಾಡಿದೆ, ಕೋರ್ಟ್ ಅಪಾಯಿಂಟ್ ಮಾಡಿದೆ ಅಂಥೇಳಿ. ಅದೇ ರಿಸೀವರ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ಈ ರಿಸೀವರ್ಗಳ ಅಪಾಯಿಂಟ್ಮೆಂಟ್ ಬಗ್ಗೆ ಒಂದು ಅವಕಾಶ ಇದೆ. ಅದು ಸೆಕ್ಷನ್ 40 ಅಡಿಯಲ್ಲಿ ಕೋರ್ಟು ಅಪಾಯಿಂಟ್ ಮಾಡ್ಬೋದು. ಕೆಲವು ಆಸ್ತಿಯ ಆಡಳಿತದ ಬಗ್ಗೆ, ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಡಿಸ್ಪ್ಯೂಟ್ ಇರುತ್ತೆ, ವಿವಾದ ಇರುತ್ತೆ. ಆ ಮಾಲೀಕರ ಮಧ್ಯೆ ಅಥವಾ ಡೈರೆಕ್ಟರ್ಗಳ ಮಧ್ಯೆ, ಸಂಬಂಧಪಟ್ಟವ್ರ ಮಧ್ಯೆ ತುಂಬ ವಿವಾದ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಕೋರ್ಟಿಗೆ ಬರ್ತಾರೆ. ಹೌದಾ? ಯಾರೋ ಒಬ್ಬರು ಯಾರು ಮ್ಯಾನೇಜ್ಮೆಂಟ್ ನೋಡೋಕ್ಕೆ ಬಿಟ್ಟಿದ್ದೀವಿ, ಆ ಮನುಷ್ಯ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇಲ್ಲ, ಹಣ ದುರುಪಯೋಗ ಮಾಡ್ಕೊಳ್ತಿದ್ದಾರೆ, ದಿನಕ್ಕೆ ಸಂಸ್ಥೆಯ ಹಣ ಕರಗ್ತಾ ಇದೆ, ಗೊತ್ತಾಯ್ತಾ? ಅವ್ರು ಒಂದೊಂದೇ ಆಸ್ತಿಯನ್ನು ಮಾರ್ತಾ ಇದ್ದಾರೆ, ನಮಗೆ ತಿಳಿಸ್ತಾ ಇಲ್ಲ, ನಮಗೆ ಇನ್ನೊಂದು ಸ್ವಲ್ಪ ದಿವಸ ಹಾಗೆ ಬಿಟ್ಬಿಟ್ರೆ ದುರಾಡಳಿತದಿಂದ ಸಂಸ್ಥೆಗೆ ಯಾವುದೇ ಆಸ್ತಿ ಉಳಿಯೋದಿಲ್ಲ, ಇದನ್ನು ರಕ್ಷಣೆ ಮಾಡಬೇಕು ಅಂತ ಕೋರ್ಟಿಗೆ ಬರ್ತಾರೆ. ಈ ಥರ ವಿವಾದಿತ ಆಸ್ತಿಯ ಸಂಬಂಧ, ಆ ಆಸ್ತಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ಆಸ್ತಿಯ ಮ್ಯಾನೇಜ್ಮೆಂಟನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಕೋರ್ಟ್ ಅಪಾಯಿಂಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯೇ ರಿಸೀವರು. ಅವರು ಆ ಥರ ಅಪಾಯಿಂಟ್ ಮಾಡಿ ಅಂತ, ರಿಸೀವರ್ ಅಪಾಯಿಂಟ್ ಮಾಡಿ ಅಂತ ಕೋರ್ಟಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಕೋರ್ಟು ಅವರ ಅರ್ಜಿಯನ್ನು ಮತ್ತು ಪ್ರಮಾಣ ಪತ್ರವನ್ನು ಪರಿಶೀಲಿಸಿ, ಗೊತ್ತಾಯ್ತಾ, ಈ ಎಕ್ಸ್ಪಾರ್ಟಿ ಆದರೆ ಅವರೊಬ್ಬರೇ ಇರ್ತಾರೆ, ಬೇರೆಯವ್ರನ್ನ ಕೇಳಬೇಕಾದಿಲ್ಲ, ಕೇಸು ಮಾಡ್ಬೋದು ಅಂತಾದರೆ ಮಾಡಿಬಿಡುತ್ತೆ. ಸಾಮಾನ್ಯ ಎಕ್ಸ್ಪಾರ್ಟಿ ಆರ್ಡರ್ಗಳೇ ಆಗುತ್ತೆ. ಎದುರುಗಡೆ ಪಾರ್ಟಿ ಇದ್ದುಬಿಟ್ರೆ ತಕರಾರು ಹಾಕ್ತಾರೆ, ಆರ್ಗ್ಯುಮೆಂಟ್ ಕೇಳಬೇಕಾಗತ್ತೆ, ಆರ್ಡ್ರ್ ಆಗುತ್ತೋ ಇಲ್ಲೋ ಅಂತ ಆತಂಕ ಇರುತ್ತೆ. ದಾವ ಹಾಕಬೇಕಾದ್ರೆ ಒಂದು ಮಧ್ಯಂತರ ಅರ್ಜಿ ಹಾಕ್ಬಿಟ್ಟು ಅವರು ಆರ್ಡ್ರ್ ಕೇಳ್ತಾರೆ. ಆಗ ಕೋರ್ಟು ವಾದವನ್ನು ಕೇಳಿ ಆರ್ಡ್ರ್ ಮಾಡುತ್ತೆ. ಯಾಕಂದರೆ ಈ ಸಂದರ್ಭದಲ್ಲಿ ಕೋರ್ಟಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು 2-3 ಅಂಶ. ನಂಬರ್ 1, ಈ ಯಾವ ವಿವಾದಿತ ಆಸ್ತಿ ಅಂತ ಇವ್ರು ಹೇಳ್ಕೊಂಬಂದಿದ್ದಾರೆ ಅಲ್ಲಿ ವಿವಾದ ಇದೆಯೇ, ನಂಬರ್ 1. ಅಲ್ಲಿ ಮಿಸ್ಮ್ಯಾನೇಜ್ಮೆಂಟ್ ಇದೆಯೇ, ಅಲ್ಲಿ ಯಾರು ಈಗ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾ ಇದ್ದಾನೆ ವ್ಯಕ್ತಿ, ಆಡಳಿತ ನೋಡ್ತಕ್ಕಂಥ ವ್ಯಕ್ತಿ, ಯಾರ ಸುಪರ್ದಿನ ಆಳ್ತಾ ಇದೆ ಆ ವ್ಯಕ್ತಿ ಆಡಳಿತವನ್ನು ಸರಿಯಾಗಿ ಮಾಡ್ತಾ ಇಲ್ವೇ, ವರ್ಷದಿಂದ ವರ್ಷಕ್ಕೆ ಸಂಸ್ಥೆಗೆ ಲಾಸ್ ಮಾಡ್ತಾ ಇದ್ದಾರೆಯೇ, ಹೀಗೆ ಬಿಟ್ಟರೆ ಸಂಸ್ಥೆ ಮುಳುಗೋಗುತ್ತೆಯೇ, ಸಂಸ್ಥೆಯ ಹಿತದೃಷ್ಟಿಯಿಂದ ರಿಸೀವರ್ ಅಪಾಯಿಂಟ್ ಮಾಡಿದರೆ ಉಭಯ ಪಾರ್ಟಿಗಳಿಗೂ ಅನುಕೂಲವಾಗುತ್ತದೆಯೇ, ಸಂಸ್ಥೆಯನ್ನು ಈ ಮೂಲಕ ಉಳಿಸ್ಬಹುದೇ ಅನ್ನೋದು ಮುಖ್ಯವಾದ ಪ್ರಶ್ನೆ. ಇದೆಲ್ಲದಕ್ಕೂ ಅದು ಸಕಾರಾತ್ಮಕ ಉತ್ತರವನ್ನು ಕಂಡುಕೊಂಡ್ರೆ ಆ ರಿಸೀವರ್ನ ಅಪಾಯಿಂಟ್ ಮಾಡುತ್ತೆ. ಗೊತ್ತಾಯ್ತಾ? ರಿಸೀವರ್ ಅಪಾಯಿಂಟ್ ಆದ ತಕ್ಷಣ ಆ ರಿಸೀವರ್ನ ಕೋರ್ಟ್ ಆಫೀಸರ್ ಅಂತಲೇ ಮಾನ್ಯ ಮಾಡಲಾಗುತ್ತೆ. ಅವರು ಕೋರ್ಟು ಹೇಳಿದಂಥ ಕೆಲಸಗಳನ್ನು ಮಾಡ್ತಾರೆ. ಈಗ ಮುಂದಿನ ಹಂತದಲ್ಲಿ ತಿಳ್ಕೊಬೇಕಾದ್ದು, ಈ ರಿಸೀವರ್ ಅಪಾಯಿಂಟ್ ಆದಮೇಲೆ ಕೋರ್ಟ್ ಏನು ಮಾಡುತ್ತೆ ಅಂತ. ಈಗ ಯಾವುದೋ ಸಂಸ್ಥೆಯಲ್ಲಿ ವಿವಾದ ಆಗಿದೆ ಅಂಥೇಳಿ ದುರಾಡಳಿತ ಇದೆ ಅಂತ ಅಪಾಯಿಂಟ್ ಮಾಡಿಬಿಡುತ್ತೆ. ಆಗ ಕೋರ್ಟು ಆ ರಿಸೀವರ್ಗೆ ಅಪಾಯಿಂಟ್ ಆದ ತಕ್ಷಣ ಒಂದಿಷ್ಟು ಕರ್ತವ್ಯಗಳನ್ನು ಹೇಳುತ್ತೆ. ಏನು ಮಾಡಬೇಕು, ಯಾರು ಈಗ ಆಡಳಿತರಿದ್ದಾರೆ ಅವರಿಗೆ ಆಜ್ಞೆ ಮಾಡುತ್ತೆ, ತಕ್ಷಣ ಆಡಳಿತವನ್ನು ರಿಸೀವರಿಗೆ ವಹಿಸಬೇಕು ಅಂತ. ರಿಸೀವರಿಗೆ ಹಸ್ತಾಂತರ ವಹಿಸಬೇಕು. ನೀವು ಆಸ್ತಿಯ ಸ್ವಾಧೀನವನ್ನು ಕೂಡ, ಏನೇನು ಚರ ಮತ್ತು ಸ್ಥಿರ ಎರಡನ್ನೂ ಕೊಡ್ಬೋದು, ಆ ಆಸ್ತಿಯ ಸ್ವಾಧೀನವನ್ನು ರಿಸೀವರಿಗೆ ವಹಿಸ್ಕೊಡಿ ಅಂತ ಹೇಳ್ಬೋದು. ಹೇಳಿ ಅವ್ರು ವಹಿಸ್ಕೊಳ್ತಾರೆ. ಗೊತ್ತಾಯ್ತಾ? ಈಗ ಏನೇನು ಆಸ್ತಿ ಇದೆ ಅದನ್ನು ಒಂದು ಪಟ್ಟಿ ಮಾಡಬೇಕಾಗತ್ತೆ ರಿಸೀವರು. ಎಲ್ಲೆಲ್ಲಿಂದ ಬಾಡಿಗೆ ಬರಬೇಕು ಆಸ್ತಿ, ಆ ಆಸ್ತಿಗೆ ಸಂಬಂಧಪಟ್ಟಂತೆ ಕಲೆಕ್ಟ್ ಮಾಡಬೇಕಾಗತ್ತೆ. ಮತ್ತು ಏನೇನು ವರಮಾನ ಇದೆ ಕಲೆಕ್ಟ್ ಮಾಡಬೇಕಾಗತ್ತೆ. ಮತ್ತು ಆಸ್ತಿಗೆ ಸಂಬಂಧಪಟ್ಟಂತೆ ಏನೇನು ಟ್ಯಾಕ್ಸ್ ಕಟ್ಟಬೇಕು, ಇನ್ನೊಂದು ಯಾವ್ಯಾವ ಚಾರ್ಜಸ್ ಕಟ್ಟಬೇಕು ಅದು ಕಟ್ಟಬೇಕಾಗತ್ತೆ ಸರ್ಕಾರಕ್ಕೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ. ಮತ್ತು ಈ ದಿನನಿತ್ಯದ ಮ್ಯಾನೇಜ್ಮೆಂಟು, ಅಲ್ಲಿರ್ತಕ್ಕಂಥ ನೌಕರರಿಗೆ ಸಂಬಳ ಕೊಡೋದಿರ್ಬೋದು, ಅಥವಾ ಇನ್ಯಾವುದೇ ರೀತಿಯ ತುರ್ತು ಪರಿಸ್ಥಿತಿಯಲ್ಲಿ ಬೇಕಾದಂಥ ಖರ್ಚು ವೆಚ್ಚಗಳನ್ನು ನಿಭಾಯಿಸೋದಕ್ಕೆ ಅವರು ಸಶಕ್ತರಾಗಿರ್ಬೇಕಾಗತ್ತೆ. ಗೊತ್ತಾಯ್ತು? ಎಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ. ಮತ್ತು ಮಾಡೋದ್ರ ಮೂಲಕ ಆ ಸಂಸ್ಥೆಯ ಖರ್ಚು ವೆಚ್ಚಗಳ ಎಲ್ಲ ಅಕೌಂಟನ್ನು ಕೋರ್ಟಿಗೆ ಸಲ್ಲಿಸಬೇಕಾಗತ್ತೆ. ಅದು ಕೋರ್ಟ್ ಹೇಳುತ್ತೆ, ತಿಂಗಳಿಗೆ ಒಂದ್ಸಲ 6 ತಿಂಗಳಿಗೊಂದ್ಸಲ ಸಲ್ಲಿಸಿ ಅಂತ ಆ ಮೂಲಕ ಸಲ್ಲಿಸಬೇಕಾಗತ್ತೆ. ಗೊತ್ತಾಯ್ತಾ? ಆಮೇಲೆ ಪ್ರತಿ ತಿಂಗಳು ಕಲೆಕ್ಟ್ ಆದ ಹಣವನ್ನು ಇಂಥ ಬ್ಯಾಂಕಿನ ಅಕೌಂಟಿಗೆ ಸಲ್ಲಿಸಿ ಅಂತ ಹೇಳಿದರೆ ಕೊಡಬೇಕಾಗತ್ತೆ. ಇಲ್ಲ ಕೋರ್ಟಿಗೆ ಡಿಪಾಸಿಟ್ ಮಾಡಿದರೆ ಕೋರ್ಟಿಗೆ ಡಿಪಾಸಿಟ್ ಮಾಡಬೇಕಾಗತ್ತೆ. ಕೋರ್ಟಿನ ಇನ್ಸ್ಟ್ರಕ್ಷನ್ ಪ್ರಕಾರವೇ ರಿಸೀವರು ಕೆಲಸ ಮಾಡಬೇಕಾಗತ್ತೆ. ಆಯಿತಾ? ಮತ್ತು
ಆ ರಿಸೀವರ್ಗೆ ಕೋರ್ಟು ಒಂದು ಸಂಭಾವನೆ ಫಿಕ್ಸ್ ಮಾಡುತ್ತೆ, ತಿಂಗಳಿಗಿಷ್ಟು ಆತನಿಗೆ ಕೊಡಬೇಕು ಅಂಥೇಳಿ. ಗೊತ್ತಾಯ್ತಾ? ಆ ಕೋರ್ಟ್ ಆ ತಕ್ಷಣಕ್ಕೆ ಅವರು ಯಾರು ವಿವಾದಿತ ಏನು ಆಸ್ತಿಯ ಮಾಲೀಕರಲ್ಲಿರ್ತಾರೆ ಅವರೇ ಅದನ್ನು ಬರೆಸ್ಬೇಕಾಗತ್ತೆ. ಗೊತ್ತಾಯ್ತಾ? ಒಂದು ವೇಳೆ ಆ ಆಸ್ತಿ ಸರ್ಕಾರದ ಆಸ್ತಿಯಾಗಿದ್ದು ಆ ಇನ್ಕಮ್ ಎಲ್ಲ ಸರ್ಕಾರಕ್ಕೆ ಹೋಗಬೇಕಾದ್ರೆ ಯಾವುದೇ ಸರ್ಕಾರ ಒಂದು ಇದು ಯಾರೋ ಡೆಪ್ಟಿ ಕಮಿಷನರ್ನ ಅಪಾಯಿಂಟ್ ಮಾಡ್ಬೋದು. ಆ ಸಂದರ್ಭದಲ್ಲಿ ಡೆಪ್ಟಿ ಕಮಿಷನರ್ಗೆ ರೆಮ್ಯುನರೇಷನ್ ಕೊಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆದ್ದರಿಂದ ಡೆಪ್ಟಿ ಕಮಿಷನರ್ ಅದನ್ನು ನೋಡ್ಕೊಳ್ತಾರೆ ಆಸ್ತಿನ. ಸರ್ಕಾರದ ಆಸ್ತಿ ಆದರೆ, ಬೇರೆ ಖಾಸಗಿ ಆಸ್ತಿ ಆದರೆ ಯಾರನ್ನ ಬೇಕಾದ್ರೂ ಅಪಾಯಿಂಟ್ ಮಾಡ್ಬೋದು. ಮುಂದಿನ ಪ್ರಶ್ನೆ, ಯಾರನ್ನ ಅಪಾಯಿಂಟ್ ಮಾಡಬೇಕು ಅಂತ. ಇಂಥವ್ರನ್ನೇ ಅಪಾಯಿಂಟ್ ಮಾಡಬೇಕು ಅಂತೇಳಿ ಕಾನೂನಲ್ಲಿ ಎಲ್ಲೂ ಹೇಳಿಲ್ಲ. ಒಬ್ಬ ಸರಿಯಾದ ಆಡಳಿತ ನೋಡ್ತಕ್ಕಂಥ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ, ಮತ್ತು ಈಗ ಯಾವ ಆಸ್ತಿಯನ್ನು ಆತ ನೋಡ್ಕೋಬೇಕಾಗಿರುತ್ತೆ, ಮ್ಯಾನೇಜ್ಮೆಂಟ್ ಮಾಡಬೇಕಾಗಿರುತ್ತೆ, ಅದರಲ್ಲಿ ಅವನಿಗೆ ಯಾವುದೇ ಆಸಕ್ತಿ ಇರಬಾರ್ದು. ಅಂದರೆ ಲೀಗಲ್ ಇಂಟ್ರೆಸ್ಟ್, ಅಂದರೆ ಇವನ ಪರ ಯಾವುದೇ ಪಾರ್ಟಿ ಪರ ಇರಬಾರ್ದು. ಆತ ವಹಿಸಿದರೆ ನಿಷ್ಪಕ್ಷಪಾತವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇರ್ಬೋದು. ಸಾಮಾನ್ಯವಾಗಿ ಲಾಯರ್ಗಳನ್ನು ಅಪಾಯಿಂಟ್ ಮಾಡ್ತಾರೆ, ಏನು ತೊಂದರೆ, ಲಾಯರ್ ಅಪಾಯಿಂಟ್ ಮಾಡ್ಬೋದು, ಅಥವಾ ಲಾಯರ್ ಅಲ್ಲದೆ ಇರುವಂಥ ಮೂರನೇ ವ್ಯಕ್ತಿನೂ ಕೂಡ ಅಪಾಯಿಂಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆತ ನಿಷ್ಠನಾಗಿರಬೇಕು, ಕೋರ್ಟ್ ಆರ್ಡ್ರನ್ನ ಫಾಲೋ ಮಾಡೋಂಗಿರಬೇಕು, ಒಬ್ಬ ಗೌರವಸ್ಥ ವ್ಯಕ್ತಿ ಆಗಿದ್ದು ಎಲ್ಲ ತರಹದ ಸೂಚನೆಗಳನ್ನು, ಕೋರ್ಟಿನ ಸೂಚನೆಗಳನ್ನು ಪಾಲನೆ ಮಾಡಿ ಆ ಒಂದು ಸಂಸ್ಥೆಯಲ್ಲಿ ಆಗ್ತಕ್ಕಂಥ ನಷ್ಟವನ್ನು ಮತ್ತು ಮಿಸ್ಮ್ಯಾನೇಜ್ಮೆಂಟನ್ನು ತಪ್ಪಿಸಲು, ಸರಿಯಾದ ಆಡಳಿತ ಮಾಡಲು ಶಕ್ತನಾಗಿರಬೇಕು ಅಷ್ಟೇ. ಮತ್ತು ಬಹಳ ಇಂಪಾರ್ಟೆಂಟ್ ವಿಷಯ ಅಂದರೆ, ಅವನ್ನ ಈಗ ಯಾವುದೋ ಒಂದು ಕೋಟ್ಯಾಂತರ ರೂಪಾಯಿ ಆಸ್ತಿ ಇರ್ತಕ್ಕಂಥ ಒಂದು ಸಂಸ್ಥೆಗೆ ವಹಿಸಬೇಕಾಗತ್ತೆ, ಅಥವಾ ಲಕ್ಷಾಂತರ ರೂಪಾಯಿ ಆಸ್ತಿ ಇರ್ತಕ್ಕಂಥ ಸಂಸ್ಥೆಗೆ ಅದನ್ನು ಯಾರು ಆಡಳಿತಕ್ಕೆ ಒಬ್ಬನ್ನ ರಿಸೀವರಾಗಿ ಅಪಾಯಿಂಟ್ ಮಾಡಬೇಕಾಗತ್ತೆ ಕೋರ್ಟು. ಆಗ ಸುಮ್ಮನೆ ಅಪಾಯಿಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾರನ್ನ ಅಪಾಯಿಂಟ್ ಮಾಡೋದು, ಅವರು ಯಾರು ಮೊದಲಿದ್ದರೋ ಆ ಥರದ ಕೆಲಸಗಳನ್ನು ಇವ್ರು ಮಾಡಿಬಿಟ್ಟು ದುರಾಡಳಿತ ಮಾಡಿ, ಭ್ರಷ್ಟಾಚಾರ ಮಾಡಿ ದುಡ್ಡು ತೊಗೊಂಡೋಗ್ಬಿಟ್ರೆ, ದುರುಪಯೋಗ ಪಡಿಸ್ಕೊಂಡ್ಬಿಟ್ರೆ, ಆದ್ದರಿಂದ ಅವರಿಂದ ಈಗ ಯಾವ ಆಸ್ತಿಗೆ ಅವರನ್ನು ರಿಸೀವರಾಗಿ ಅಪಾಯಿಂಟ್ ಮಾಡ್ತಾ ಇದ್ದಾರೋ ಆಸ್ತಿ ಎಷ್ಟು ಬೆಲೆ ಬಾಳುತ್ತೆ ಅದನ್ನು ನೋಡಿ, ಅದರಿಂದ ವರಮಾನ ಎಷ್ಟು ಬರುತ್ತೆ, ಎಷ್ಟು ಹಣ ಬರಬಹುದು ಈತನಿಗೆ ಅನ್ನೋದನ್ನು ಲೆಕ್ಕಾಚಾರ ಹಾಕಿ ಕೋರ್ಟು ಅಷ್ಟು ಹಣಕ್ಕೆ ಇವರಿಂದ ಒಂದು ಸೆಕ್ಯೂರಿಟಿ ತೊಗೊಳುತ್ತೆ, ಸೆಕ್ಯೂರಿಟಿ ಬಾಂಡ್ ಬರೆಸ್ಕೊಳುತ್ತೆ, ಮತ್ತು ಅವನ ಆಸ್ತಿಯನ್ನು ಅದಕ್ಕೆ ಸೆಕ್ಯೂರಿಟಿಯಾಗಿ ತೊಗೊಳುತ್ತೆ. ಒಂದು ವೇಳೆ ಈತರಿಂದ ಈ ವ್ಯಕ್ತಿಯಿಂದಲೂ ಕೋರ್ಟ್ ಅಪಾಯಿಂಟ್ ಮಾಡಿದಂಥ ರಿಸೀವರಿಂದ ಯಾವುದೇ ಥರದ ಹಣದ ದುರುಪಯೋಗ ಆದರೆ ಕೋರ್ಟು ಆ ಬಾಂಡನ್ನು ಮುಟ್ಟುಗೋಲು ಹಾಕ್ಕೊಂಡು ಆ ವ್ಯಕ್ತಿಯಿಂದ ಆತ ಕೋರ್ಟಿಗೆ ಸೆಕ್ಯೂರಿಟಿಯಾಗಿ ಕೊಟ್ಟಂಥ ಅವನ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಮಾರಾಟ ಮಾಡೋದ್ರ ಮೂಲಕ ಅದನ್ನು ವಸೂಲು ಮಾಡಿಕೊಡುತ್ತೆ. ಆಮೇಲೆ ಅದನ್ನು ಆ ಒಂದು ಜವಾಬ್ದಾರಿಯಿಂದ ಕಿತ್ತು ಬಿಸಾಕುತ್ತೆ. ಈ ರಿಸೀವರ್ ಪಾಯಿಂಟು ಒಂದು ವಿವಾದ ಒಂದು ಕೋರ್ಟಲ್ಲಿರಬೇಕು. ಯಾವ ಕೋರ್ಟಲ್ಲಿರುತ್ತೋ ಆ ಸಿವಿಲ್ ಕೋರ್ಟು ರಿಸೀವರ್ನ ಅಪಾಯಿಂಟ್ ಮಾಡೋದಕ್ಕೆ ಅಧಿಕಾರ ಹೊಂದಿರುತ್ತೆ. ಆ ಕೇಸ್ ಮುಗಿಯೋ ತನಕ ಆ ಕೋರ್ಟಿನ ಪರವಾಗಿ, ಕೋರ್ಟಿನ ಆಫೀಸರಾಗಿ ಆ ರಿಸೀವರು ಆ ಆಸ್ತಿಯನ್ನು ನೋಡ್ಕೊಳ್ತಾ ಇರ್ತಾರೆ. ಸಮಯಕ್ಕೆ ತಕ್ಕಂತೆ ಕೋರ್ಟಿನಿಂದ ಬೇಕಾದಂತಹ ಸೂಚನೆಗಳನ್ನು ಪಡೆದು ಪಾಲಿಸಿ ಕೆಲಸ ಮಾಡ್ತಾ ಇರ್ತಾರೆ. ಇದನ್ನು ಎಲ್ಲ ಕೋರ್ಟ್, ಸಿವಿಲ್ ಕೋರ್ಟ್ಗಳು, ಹೈಕೋರ್ಟ್ ಕೂಡ ಅಪಾಯಿಂಟ್ ಮಾಡ್ಬೋದು, ಸುಪ್ರೀಂ ಕೋರ್ಟಲ್ಲಿ ಕೂಡ ಅಪಾಯಿಂಟ್ ಮಾಡ್ಬೋದು. ಯಾವ ಕೋರ್ಟಿನಲ್ಲಿ ಸಿವಿಲ್ ಕೇಸು ಪೆಂಡಿಂಗ್ ಇದೆಯೋ ಆ ಸಂದರ್ಭಕ್ಕೆ ಯಾವುದೇ ಪಾರ್ಟಿಗೆ ತೊಂದರೆ ಆಗ್ತಿದೆ ಆಸ್ತಿಗೆ ಅಂತ ಆದರೆ ಗೊತ್ತಾಯ್ತಾ, ಆಗ ಅವರು ರಿಸೀವರ್ ಅಪಾಯಿಂಟ್ಮೆಂಟಿಗೆ ಪ್ರಾರ್ಥನೆ ಸಲ್ಲಿಸಿ ರಿಸೀವರ್ ಅಪಾಯಿಂಟ್ಮೆಂಟನ್ನು ಮಾಡ್ಕೋಬೋದಾಗಿರುತ್ತೆ. ಇದು ಇವತ್ತಿನ ನನ್ನ ವಸ್ತು ವಿಷಯದ ವಿವರಗಳು ಮತ್ತು ಕಾನೂನಿನ ಸ್ಥಿತಿಗತಿ. ಇಷ್ಟು ಹೇಳಿ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಮಾತನ್ನು ತೊಗೊಂಡು ನಿಮ್ಮ ಮುಂದೆ ಬರೋದಿದ್ದೇ ಇದೆ. ಅಲ್ಲಿವರೆಗೂ ನನಗೆ ಅನುಮತಿ ಕೊಡಿ. ನಮಸ್ಕಾರ.